ಹರೇ ಕೃಷ್ಣ. ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣ ವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಇದನ್ನು ಚಂದ್ರ ಶ್ಲೋಕ ಎಂದು ಕರೆಯಲಾಗಿದೆ. ಶ್ಲೋಕದ ಪ್ರತಿ ಪದದ ಅರ್ಥವನ್ನು ಇಲ್ಲಿ ತಿಳಿಸಲಾಗಿದೆ. ದಧಿಶಂಕ ತುಷಾರ ಆಭಂ, ಮುಸರು, ಶಂಖ ಮತ್ತು ಮಂಜಿನ ತುಣುಕಿನಂತೆ ಶ್ವೇತವರ್ಣದ ದಿವ್ಯಕಾಂತಿಯುಳ್ಳವನೇ. ಕ್ಷೀರೋದ ಅರ್ಣವ ಸಂಭವಂ, ಕ್ಷೀರಸಾಗರವನ್ನು ಮಂಥನ ಮಾಡುವಾಗ ಅಲ್ಲಿಂದ ಉದ್ಭವಿಸಿದವನೇ. ನಮಾಮಿ, ನಾನು ನಮಸ್ಕರಿಸುತ್ತೇನೆ. ಶಶಿನಂ, ಮೊಲದ ಗುರುತನ್ನು ಹೊಂದಿರುವವನಿಗೆ, ಅಂದರೆ ಚಂದ್ರನಿಗೆ. ಸೋಮಂ, ಸೌಮ್ಯ ಮೂರ್ತಿಯಾದ ಸೋಮನಿಗೆ. ಶಂಭೋಹೋ ಮುಕುಟಭೂಷಣಂ, ಶಿವನ ಮುಕುಟಕ್ಕೆ ಆಭರಣದಂತೆ ಶೋಭಿಸುತ್ತಿರುವವನಿಗೆ. ಶ್ಲೋಕದ ಭಾವಾರ್ಥವನ್ನು ಇಲ್ಲಿ ವಿವರಿಸಲಾಗಿದೆ. ಮೊಸರು, ಬಿಳಿ ಶಂಖ ಮತ್ತು ಹಿಮದಂತೆ ಬಿಳಿ ವರ್ಣದಿಂದ ಪ್ರಕಾಶಿಸುವವನು, ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಅಮೃತದೊಂದಿಗೆ ಉದಯಿಸಿದವನು, ಶಿವನ ಜಟೆಯಲ್ಲಿ ಮುಕುಟಮಣಿಯಾಗಿ ಶೋಭಿಸುವವನೂ ಆದ ಸೌಮ್ಯಮೂರ್ತಿ ಚಂದ್ರದೇವನಿಗೆ ನಾನು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ಲೋಕದ ಹಿನ್ನೆಲೆಯನ್ನು ಇಲ್ಲಿ ವಿವರಿಸಲಾಗಿದೆ. ಸೂರ್ಯ ಶ್ಲೋಕದಂತೆಯೇ ಈ ಎರಡನೇ ಶ್ಲೋಕವನ್ನು ಕೂಡ ಮಹರ್ಷಿ ವೇದವ್ಯಾಸರೇ ತಮ್ಮ ಪ್ರಸಿದ್ಧ ನವಗ್ರಹ ಸ್ತೋತ್ರದಲ್ಲಿ ಚಂದ್ರಗ್ರಹದ ಉಪಾಸನೆಗಾಗಿ ರಚಿಸಿದ್ದಾರೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಚಂದ್ರನು ಆ ಕ್ಷೀರಸಾಗರದಿಂದ ಪ್ರಕಟನಾದನು. ಆದ್ದರಿಂದ ಚಂದ್ರನನ್ನು ಲಕ್ಷ್ಮೀ ದೇವಿಯ ಸೋದರ ಎಂದು ಕರೆಯಲಾಗುತ್ತದೆ. ದಕ್ಷ ಬ್ರಹ್ಮನ ಶಾಪದಿಂದಾಗಿ ಚಂದ್ರನ ಕಲೆಗಳು ಕ್ಷೀಣಿಸುತ್ತಾ ಹೋದಾಗ ಚಂದ್ರನು ಶಿವನನ್ನು ಪ್ರಾರ್ಥಿಸಿದನು. ಶಿವನು ಚಂದ್ರನನ್ನು ರಕ್ಷಿಸಿ ತನ್ನ ಜಟೆಯ ಮೇಲೆ ಧರಿಸಿದನು. ಆದ್ದರಿಂದ ಚಂದ್ರನಿಗೆ ಚಂದ್ರಶೇಖರನ ಆಭರಣ ಎಂಬ ಗೌರವವಿದೆ. ಶ್ಲೋಕದಲ್ಲಿ ಚಂದ್ರನ ತಂಪಾದ ಬಿಳಿ ಬೆಳಕನ್ನು ವರ್ಣಿಸಲು ಪ್ರಕೃತಿಯ ಅತ್ಯಂತ ಶುದ್ಧವಾದ ಬಿಳಿ ವಸ್ತುಗಳಾದ ಮೊಸರು, ಶಂಖ ಮತ್ತು ಹಿಮವನ್ನು ವ್ಯಾಸ ಮಹರ್ಷಿಗಳು ಈ ಶ್ಲೋಕದಲ್ಲಿ ಬಳಸಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಮನಸ್ಕಾರಕ ಎಂದು ಕರೆಯಲಾಗುತ್ತದೆ. ಚಂದ್ರನು ಮನುಷ್ಯನ ಮನಸ್ಸು, ಆಲೋಚನೆಗಳು, ಭಾವನೆಗಳು, ಮಾನಸಿಕ ನೆಮ್ಮದಿ ಮತ್ತು ಜಲತತ್ವವನ್ನು ನಿಯಂತ್ರಿಸುತ್ತಾನೆ. ಜಾತಕದಲ್ಲಿ ಚಂದ್ರನು ರಾಹುಕೇತು ಅಥವಾ ಶನಿಯಿಂದ ಪೀಡಿತನಾಗಿದ್ದರೆ ವ್ಯಕ್ತಿಯು ಅತಿಯಾದ ಮಾನಸಿಕ ಒತ್ತಡ, ಖಿನ್ನತೆ ಮತ್ತು ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳನ್ನು ಎದುರಿಸಬೇಕಾಗುತ್ತದೆ. ಈ ದೋಷಗಳ ನಿವಾರಣೆಗಾಗಿ ಚಂದ್ರ ಶ್ಲೋಕವು ಪರಿಣಾಮಕಾರಿಯಾಗಿದೆ ಎಂಬುದು ನಂಬಿಕೆ. ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯ ಪ್ರಕಾರ ಚಂದ್ರನ ಗುರುತ್ವಾಕರ್ಷಣೆಯು ಭೂಮಿಯ ಮೇಲಿನ ಸಮುದ್ರದ ಉಬ್ಬರವಿಳಿತಗಳಿಗೆ ಕಾರಣವಾಗುವಂತೆ ಮನುಷ್ಯನ ದೇಹದಲ್ಲಿ ಜಲಾಂಶ ಮತ್ತು ಮೆದುಳಿನ ಆಲೋಚನೆಗಳ ಮೇಲೂ ಚಂದ್ರನು ನೇರ ಪ್ರಭಾವ ಬೀರುತ್ತಾನೆ. ಚಂದ್ರನ ತಂಪಾದ ಕಿರಣಗಳು ನರಮಂಡಲವನ್ನು ಶಾಂತಗೊಳಿಸುವ ನೈಸರ್ಗಿಕ ಗುಣವನ್ನು ಹೊಂದಿದೆ ಎಂದು ಇಲ್ಲಿ ತಿಳಿಸಲಾಗಿದೆ. ಈ ಶ್ಲೋಕದ ಪಠಣೆಯ ಪ್ರಯೋಜನಗಳನ್ನು ಇಲ್ಲಿ ವಿವರಿಸಲಾಗಿದೆ. ಈ ಶ್ಲೋಕದ ಪಠಣೆಯಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ಪ್ರತಿದಿನ ಸಂಜೆ ಅಥವಾ ಸೋಮವಾರದಂದು ಈ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿನ ಆತಂಕ, ಕೋಪ ಮತ್ತು ಖಿನ್ನತೆ ದೂರವಾಗಿ ಶಾಂತಿ ಲಭಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಚಂಚಲ ಮನಸ್ಸನ್ನು ನಿಯಂತ್ರಿಸಿ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಕಾರಿಯಾಗಿದೆ. ತಾಯಿಯೊಂದಿಗೆ ಬಾಂಧವ್ಯ ಸುಧಾರಿಸುತ್ತದೆ ಮತ್ತು ಜಾತಕದಲ್ಲಿ ಚಂದ್ರನ ಬಲ ಹೆಚ್ಚಿ ಸಮಾಜದಲ್ಲಿ ಜನಪ್ರಿಯತೆ ದೊರೆಯುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಹರೇ ಕೃಷ್ಣ.